ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿಯವರನ್ನ ಟಾರ್ಗೆಟ್ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಟಾರ್ಗೆಟ್ ಮಾಡಿರೋರು ಬೇರೆ ಯಾರೂ ಅಲ್ಲ, ರಕ್ಷಿತಾ ಮತ್ತು ಜಾನ್ವಿ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಮ್ಮ ಗಿಲ್ಲಿ ನಟ ಅವ್ರನ್ನ ಡೈರೆಕ್ಟಾಗಿ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಸೊ ಯಾವೆಲ್ಲ ವಿಚಾರಕ್ಕೆ ಇಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಮತ್ತು ಸೊ ಏನೆಲ್ಲ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಸೊ ಬಿಗ್ ಬಾಸ್ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿತ್ತು. ಸೊ ಆ ಪ್ರೋಮೋದಲ್ಲಿ ಒಂದು ಬಟ್ಟೆ ಒಗೆಯುವ ಒಂದು ಕಾನ್ಸೆಪ್ಟ್ನ ಕೊಟ್ಟು ಸೊ ಯಾರೆಲ್ಲ ನಾಮಿನೇಟ್ ಮಾಡ್ತೀರಾ ಅಂತ ಕೂಡ ಹೇಳಿತ್ತು. ಸೊ ಹಾಗಾಗಿ ಈಗ ಎಲ್ಲ ಸ್ಪರ್ಧಿಗಳು ಒಬ್ಬೊಬ್ಬರನ್ನ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಕೂಡ ಆಗಿದ್ದಾರೆ. ಸೊ ಇದೀಗ ಗಿಲ್ಲಿ ಬಗ್ಗೆನೂ ಈ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸೊ ಮೊದಲಿಗೆ ಜಾನ್ವಿ ಅವರು ಎಂಟ್ರಿ ಆಗಿದ್ದಾರೆ. ಸೊ ಜಾನ್ವಿ ಅವರು ಇಲ್ಲಿ ಗಿಲ್ಲಿ ಹೆಸರನ್ನ ತೊಗೊಂಡಿದ್ದಾರೆ ಸೊ ನಾಮಿನೇಟ್ ಮಾಡೋಕ್ಕೆ. ಸೊ ಅವರ ಒಂದು ಶರ್ಟ್ನ ತೊಗೊಂಡು ಬಟ್ಟೆ ಒಗೆದು ಅವ್ರಿಗೆ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಜಾನ್ವಿ ಅವರು ಫುಲ್ ರ್ಯಾಶ್ ಆಗಿ ಕೂಡ ಹೇಳ್ತಾ ಇದ್ದಾರೆ. ಸೊ ಗಿಲ್ಲಿ ಮೊನ್ನೆ ನಂಗೊಂದು ಮಾತು ಹೇಳ್ದ, ಸೊ ಇವನು ಆ್ಯಂಕರ್ ಆಗಬೇಕಂತೆ. ಸೊ ಬಿಗ್ ಬಾಸ್ ಇವರು ಆ್ಯಂಕರ್ ಅಂದರೆ ಸಣ್ಣ ಪುಟ್ಟ ಆ್ಯಂಕರ್ ಅಲ್ಲ, ಅಂದರೆ ಸವಿರುಚಿ ಆ್ಯಂಕರ್ ಆಗಬಾರ್ದಂತೆ. ಸೊ ಡೈರೆಕ್ಟಾಗಿ ಅನುಬಂಧ ಆ್ಯಂಕರೇ ಆಗಬೇಕಂತ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಸೊ ಈಗ ಜಾನ್ವಿ ಅವರು ಗಿಲ್ಲಿಯವ್ರನ್ನ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಜಾನ್ವಿ ಅವರು ಈ ಒಂದು ಕಾರಣನ ಇಟ್ಕೊಂಡು ಸೊ ಈ ವಾರ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವರು ಏನು ಮಾತಾಡಿದ್ದಾರೆ ಅಂತ ನಾವು ಕೂಡ ನೋಡಿಲ್ಲ. ಸೊ ನೋಡಬೇಕು, ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಈಗ ನೆಕ್ಸ್ಟ್ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ರಕ್ಷಿತಾ ಅವರು ಕೂಡ ಗಿಲ್ಲಿಗೆ ಒಂದು ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಕೂಡ ಮಾಡಿದ್ದಾರೆ. ಸೊ ನಾವು ಅಂದ್ಕೊಂಡಿರಲಿಲ್ಲ ಸೊ ಈ ರೀತಿಯ ಒಂದು ಕಾರಣನ ಕೊಡ್ತಾರೆ ಅಂತ. ಸೊ ನಿಮಗೆ ಗೊತ್ತಿರ್ಬೋದು, ಅಶ್ವಿನಿ ಅವರ ಮಧ್ಯೆ ಮತ್ತು ರಕ್ಷಿತಾ ಅವರ ಮಧ್ಯೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟಾಗಿ ಒಂದು ಟಾಸ್ಕ್ ಕೂಡ ನಡೀತು. ಸೊ ಕಳೆದ ವಾರ ಮುಖಕ್ಕೆ ಬಣ್ಣ ಹಚ್ಚುವಂಥ ಟಾಸ್ಕು. ಆ ಟಾಸ್ಕ್ನಲ್ಲಿ ರಕ್ಷಿತ್ ಅವರಿಗೆ ನಮ್ಮ ಅಶ್ವಿನಿ ಅವರು ಒಂದಿಷ್ಟು ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡಿದರು. ಸೊ ಅದು ಕೂಡ ಸೊ ಯೂಟ್ಯೂಬ್ ಮುಖಾಂತರ ಬಂದಿದ್ದು. ನೀನು ಯೂಟ್ಯೂಬ್ ಏನು ದೊಡ್ಡ ಹೆಸರು ಮಾಡೋಕ್ಕಾಗಲ್ಲ, ಸೊ ನಾನು ಇವಾಗ ಓಪನ್ ಮಾಡಿದ್ರೆ ನನ್ನದು 50 ಚಾನಲ್ನ ಓಪನ್ ಮಾಡ್ಬೋದು ಅನ್ನೋ ಒಂದು ಕಾರಣನ ಕೊಟ್ಟು ಮುಖಕ್ಕೆ ಬಣ್ಣ ಕೂಡ ಹಚ್ಚಿದ್ರು. ಸೊ ಆ ವಿಷಯದಲ್ಲಿ ಗಿಲ್ಲಿಯವರು ಅವತ್ತಿನ ದಿವಸನೇ ಒಂದು ಸ್ಟ್ಯಾಂಡ್ ಕೂಡ ತಗೊಂಡಿದ್ರು ರಕ್ಷಿತಾ ಪರ. ಏನಪ್ಪ ಅಂದರೆ ಸೊ ಯೂಟ್ಯೂಬ್ ನೀವು ಅಂದ್ಕೊಂಡಿರೋ ಸಣ್ಣ ರೀತಿ ಅಲ್ಲ, ಸೊ ದೊಡ್ಡ ಮಟ್ಟಕ್ಕೆ ಸೊ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ನಮ್ಗೆ ಗೊತ್ತೇ ಇದೆ, ಸೊ ಅದನ್ನೆಲ್ಲ ನೀವು ಹೇಳಕ್ಕೆ ಬರಬೇಡಿ ಅಂತ ಒಂದು ಕಾರಣನ ಕೊಟ್ಟು ಸೊ ಅಲ್ಲಿ ಅಶ್ವಿನಿ ಅವರ ಬಾಯಿ ಮುಚ್ಚಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಅಂಥ ಸಮಯದಲ್ಲಿ ನಮ್ಮ ಗಿಲ್ಲಿಯವರು ಕೂಡ ಒಂದು ಅಶ್ವಿನಿ ಅವರಿಗೆ ಮಾತು ಕೂಡ ಆಡಿದ್ರು. ಏನಪ್ಪ ಅಂದರೆ ಸೊ ಯಾರು ಎಲ್ಲಿಂದ ಬಂದರು, ದೊಡ್ಡವರು ಚಿಕ್ಕವರು ಅಂತಲೇ ಇರಲ್ಲ, ಸೊ ಎಲ್ಲರೂ ಒಂದೇ ಇಲ್ಲಿ ಅಂತಲೂ ಕೂಡ ಹೇಳಿದರು. ಸೊ ಇದೀಗ ಗಿಲ್ಲಿಯವರು ಎಲ್ಲ ವಿಷಯದಲ್ಲೂ ರಕ್ಷಿತಾ ಅವ್ರನ್ನ ಚಿಕ್ಕವಳು ಅಂತಲೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣನ ಇಟ್ಕೊಂಡು ಈಗ ನಮ್ಮ ರಕ್ಷಿತಾ ಅವರು ಗಿಲ್ಲಿನ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಏನು ಹೇಳ್ತಾ ಇದ್ದಾರಪ್ಪ ರಕ್ಷಿತಾ ಅವರು, ಸೊ ನಾವು ಆ ಒಂದು ಫೀಲ್ಡಿಂದ ಬಂದಿದ್ದೀವಿ ಅಂದಮೇಲೆ ಸೊ ಇಲ್ಲಿ ದೊಡ್ಡವರು ಚಿಕ್ಕವರು ಇಲ್ಲ ಅಂತ ನೀವು ಅವತ್ತೇ ಹೇಳಿದರು, ಮತ್ತೆ ಯಾಕೆ ನಮ್ಮನ್ನ ದೊಡ್ಡವರು ಚಿಕ್ಕವರು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಿ ಅಂತ ಹೇಳಿ ಸೊ ಇಲ್ಲಿ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಕೂಡ ಹೇಳ್ತಾ ಇದ್ದಾರೆ, ಪ್ರೊಫೆಷನಲ್ಗೆ ನೀವು ಹಾಳು ಮಾಡ್ತಾ ಇದ್ದೀರಾ ಗಿಲ್ಲಿ ಅವರೇ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೆ ನಾವು ಗಿಲ್ಲಿಯನ್ನು ನಂಬಲ್ಲ ಅನ್ನೋ ಒಂದು ಹೇಳಿ ಸೊ ಕಾರಣಗಳನ್ನ ಕೊಟ್ಟು ಸೊ ಇಲ್ಲಿ ನಮ್ಮ ಗಿಲ್ಲಿಯವ್ರನ್ನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಜನ ಗಿಲ್ಲಿನ ನಾಮಿನೇಟ್ ಕೂಡ ಮಾಡಿದ್ದಾರೆ. ಸೊ ಬಟ್ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ತೋರಿಸಿಲ್ಲ, ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಕ್ಷಿತಾನ ಇಷ್ಟು ಜನ ಅಂದ್ಕೊಂಡಿರಲಿಲ್ಲ ಸೊ ಈ ರೀತಿ ಮಾಡ್ತಾಳೆ ಅಂತ. ಸೊ ಈಗ ಸಡನ್ಲಿ ಗಿಲ್ಲಿಗೆ ಟಾಂಗ್ ಕೊಟ್ಟಿದ್ದಾಳೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತಲೂ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಸೊ ಕಿಚನ ಪಂಚಾಯತಿಲಿ ಆಲ್ಮೋಸ್ಟ್ ಒಂದು ಗೇಮ್ ಕೂಡ ನಡೀತು. ಸೊ ಅಲ್ಲೂ ಕೂಡ ಎಲ್ಲ ವಿಚಾರದಲ್ಲೂ ಗಿಲ್ಲಿನ ಟಾರ್ಗೆಟ್ ಮಾಡಿದರು. ಸೊ ಗಿಲ್ಲಿ ಅವರಲ್ಲಿ ರಿಟರ್ನ್ ಒಂದಿಷ್ಟು ವರ್ಡ್ಗಳನ್ನು ಸಹ ಮಾತಾಡಿದರು, ಅವರಿಗೆ ಸರಿಯಾಗಿ ಟಾಂಗ್ ಸಹ ಕೊಟ್ಟಿದ್ರು. ಸೊ ಆ ಒಂದು ರೀತಿಯ ವಿಷಯದಲ್ಲೂ ಈಗ ಬದಲಾವಣೆಗಳು ಆಗಿರ್ಬೋದು ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈಗ ರಕ್ಷಿತಾ ಅವರು ಕೂಡ ನಾಮಿನೇಟ್ ಮಾಡಿದ್ದಾರೆ ಗಿಲ್ಲಿನ. ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ಸೊ ಗಿಲ್ಲಿ ಅವರು ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಚಿಕ್ಕ ಕೆಲಸ ಅಂತ ಗಿಲ್ಲಿಗೆ ದೊಡ್ಡ ಬಹುಮಾನ ಕೊಟ್ಬಿಟ್ಟಿದ್ದಾರೆ ರಕ್ಷಿತಾ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ರಕ್ಷಿತಾ ಆಲ್ಮೋಸ್ಟ್ ಗಿಲ್ಲಿ ಜೊತೆನೇ ಇದ್ದು. ಸೊ ಗಿಲ್ಲಿ ಏನು ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ ಅಂತ ನೋಡ್ಕೊತಾ ಇದ್ಲು. ಸೊ ಅಷ್ಟೇ ಅಲ್ಲದೆ ಗಿಲ್ಲಿಗೂ ಕೂಡ ಸಪೋರ್ಟ್ ಮಾಡ್ತಾ ಇತ್ತು. ಸೊ ಗಿಲ್ಲಿ ಹೇಳಿರುವಂಥ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ಲು. ಬಟ್ ಇದೀಗ ಸೊ ಈ ವಿಚಾರದಲ್ಲಿ ಯಾಕೆ ಗಿಲ್ಲಿನ ಈ ರೀತಿ ಮಾಡಿದ್ದಾರೆ, ಸೊ ಯಾವ ಕಾರಣಗಳನ್ನ ಕೊಟ್ಟು ಈ ರೀತಿ ಹೇಳಿದ್ದಾರೆ, ಸೊ ಆ ಒಂದು ಕಾರಣನ ಕೊಟ್ಟು ಅಂದರೆ ಆಲ್ಮೋಸ್ಟ್ ಈಗ 2 ವೀಕ್ಗಳ ಹಿಂದೆ ನಡೆದಿರುವಂತಹ ಒಂದು ವಿಷಯದ ಬಗ್ಗೆ ಈಗ ಯಾರೋ ನಮ್ಮ ಗಿಲ್ಲಿಗೆ ಮತ್ತೊಂದು ಕಾರಣಗಳನ್ನ ಕೊಟ್ಟು ಈಗ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ರಕ್ಷಿತಾ ಅವರು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರ, ಇಲ್ಲಿ ರಕ್ಷಿತಾ ಅವರ ಮಾತಿಗೆ ಗಿಲ್ಲಿ ಕೂಡ ಕೈ ಮುಗ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಿಚಾರದಲ್ಲಿ ಗಿಲ್ಲಿ ಕೂಡ ಏನು ಮಾತಾಡಿಲ್ಲ. ಸೊ ಅಷ್ಟೇ ಅಲ್ಲದೆ ಅವ್ರು ಕುಂತಿರುವ ಜಾಗವನ್ನು ಎದ್ನಿತ್ಕೊಂಡು ಸೊ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಜಾನ್ವಿ ಅವರು ಆ್ಯಂಕರಿಂಗ್ ವಿಷಯನ ತಗೊಂಡು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ರಕ್ಷಿತಾ ಅವರು ಸೊ ಅವತ್ತು ಅಶ್ವಿನಿ ಅವರಿಗೆ ಯೂಟ್ಯೂಬ್ ವಿಚಾರದಲ್ಲಿ ಹೇಳಿರುವಂಥ ವಿಚಾರದಲ್ಲಿ ಈಗ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಸೊ ನೋಡಬೇಕು ಇವತ್ತು ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ನಾಮಿನೇಷನ್ ವಿಚಾರದ ಬಗ್ಗೆನೇ ಇರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಇವತ್ತು ಬಂದಿರುವಂಥ 2 ಪ್ರೊಮೋಗಳಲ್ಲಿ ಆಲ್ಮೋಸ್ಟ್ ನಾಮಿನೇಷನ್ ವಿಚಾರದಲ್ಲೇ ಇದೆ. ಅದು ಕೂಡ ಮೊದಲ ಪ್ರೊಮೋದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ನಡುವೆ ಜಗಳ ನಡೀತು. ಸೊ ಇದೀಗ ಜಾನ್ವಿ, ರಕ್ಷಿತಾ ಮತ್ತು ನಮ್ಮ ಗಿಲ್ಲಿಯ ನಡುವೆ ಕೆಲವೊಂದಿಷ್ಟು ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿಯವರು ಮಾತಾಡಿರುವಂಥ ವಿಷಯಗಳನ್ನ ತೋರಿಸಿಲ್ಲ. ರಕ್ಷಿತಾ ಮತ್ತು ಜಾನ್ವಿ ಅವರು ನಾಮಿನೇಟ್ ಮಾಡೋಕ್ಕೆ ಅಂದರೆ ಯಾವ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂಥ ವಿಷಯಗಳನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಪ್ರಕಾರ ರಕ್ಷಿತಾ ಮತ್ತು ಜಾನ್ವಿ ಅವರು ತೊಗೊಂಡಿರುವಂತಹ ನಿರ್ಧಾರ ಸರಿ ಇದೆಯಾ? ಸೊ ರಕ್ಷಿತಾ ಅವರು ಇಲ್ಲಿ ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೆ ಕಾರಣ ಏನಿರ್ಬೋದು? ಸೊ ಇಲ್ಲಿ ನಾಮಿನೇಟ್ ಆಗಿರೋದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದೆ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.